ಕೆಲವೊಬ್ಬ ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲ ಮಾಧ್ಯಮದ ಮೂಲಕ ಮತ್ತೆ ನಮಗೂ ನೇರವಾಗಿ ಆಫೀಸಲ್ಲೂ ಕೂಡ ಮತ್ತೆ ಹಲವಾರು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಬಹಳಷ್ಟು ದೂರುಗಳು ಬಂದಿತ್ತು. ಮಾಧ್ಯಮ ಎಲ್ಲ ಒಂದು ಮೂಲಕನೂ ಕೂಡ ಇದ್ರ ಬಗ್ಗೆ ವರದಿನೂ ಕೂಡ ಕೊಟ್ಟಿದ್ರಿ. ಇಲ್ಲಿ ಒಂದು ಮಗು ಇನ್ನು ಆರೋಪ ಮಾಡಿದ್ದು, ಅಂದ್ರೆ ತಂದೆ ತಾಯಿ ಆರೋಪ ಮಾಡಿದ್ದು ಅಲ್ಲಿ ಇರುವೆಗಳಿತ್ತು, ಅದು ಕಚ್ಚಿದ್ದು ಅಂತ ಅವ್ರು ಆರೋಪ ಮಾಡಿದ್ದು. ಆಸ್ಪತ್ರೆಯಿಂದ ಅಧಿಕೃತವಾಗಿ ಹೇಳಿರ್ತಕ್ಕಂಥದ್ದು ಅದು ಕೆಲವು ಕಾಂಪ್ಲಿಕೇಶನ್ಸ್ ಗಳಿತ್ತು ಅಂತ. ಹೇಗಾದ್ರೂ ಅವ್ರು ಪೋಸ್ಟ್ ಮಾರ್ಟಮ್ ಕಳಿಸಿದ್ರು. ಸೊ ಅದ್ ಒಂದು ಏನು ತನಿಖೆಯಾಗಿ ವರದಿ ಬರೋವರೆಗೂ ನಾವು ಯಾವುದೇ ಸ್ಪಷ್ಟವಾದಂತಹ ಮಾಹಿತಿ ಇರೋದಿಲ್ಲ. ಅದು ಬರೋದಕ್ಕೆ ನಾವು ಕಾಯ್ಬೇಕಾಗುತ್ತೆ. ಆದ್ರೂ ಸಹ ಒಂದಂತೂ ಸತ್ಯ, ಆ ಒಂದು ಸೀಲಿಂಗು ಮತ್ತೆ ಅಂದ್ರೆ ವಿಂಡೋ ಸೀಲ್ ಮಾಡಬೇಕಾಗಿದೆ. ಅನೇಕ ಒಂದು ಕೆಲಸಗಳು ಅಲ್ಲಿ ಅನುಕೂಲ ಆಗೋ ದೃಷ್ಟಿಯಲ್ಲಿ ಆಗ್ಬೇಕಾಗಿದೆ. ಅದು ನಮ್ಮ MP ಲ್ಯಾಡ್ ಅಲ್ಲೇ ಮಾಡ್ಸೋಕೆ ಹೇಳಿದೀನಿ. ಆ ವಿಂಡೋಗೆ ಸೀಲಿಂಗ್ ಎಲ್ಲ ಹಾಕ್ಸ್ಬಿಟ್ಟು ಇದೆಲ್ಲ ರಾಜ್ಯ ಸರ್ಕಾರ ಮಾಡ್ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅವರ ಒಂದು ಅಡಿಯಲ್ಲಿ ಬರೋದು ಇದು ಆರೋಗ್ಯ ಕ್ಷೇತ್ರ. ಇದು ಏನೇ ಇದ್ರು ಕೇಂದ್ರ ಸರ್ಕಾರಕ್ಕೂ ಕೂಡ ಸಹಾಯ ಬೇಕಾಗಿದ್ರೆ ಅವರು ಪ್ರಪೋಸಲ್ ಮಾಡ್ಬೋದು, ಪ್ರಸ್ತಾಪ ಮಾಡಬಹುದು. ಸೊ ನಾನು ಕೂಡ ಒತ್ತಾಯಿಸ್ತೀನಿ ಅವ್ರಿಗೆ ಮಾಡೋದಿಕ್ಕೆ. ತಕ್ಷಣವೇ ಇಲ್ಲಿ ಏನೇನ್ ಕೊರತೆಗಳಿದೆ ಅದನ್ನ ತಕ್ಷಣವೇ ಅದನ್ನ ಬಗೆಹರಿಸೋ ದೃಷ್ಟಿಯಲ್ಲಿ ಅವರು ಒಂದು ಸೂಕ್ತವಾದಂತಹ ಕ್ರಮ ತಗೊಳ್ಳಿ. ಜೊತೆಗೆ ಇಲ್ಲಿ ನೀರು ಅಂದ್ರೆ ಬಿಸಿ ನೀರು, ತಣ್ಣೀರು ಕೂಡ ಕುಡಿಯೋದಕ್ಕೆ ಇವತ್ತು ವ್ಯವಸ್ಥೆ ಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ CSR ನವರು ಆಸ್ಪತ್ರೆ ಕಡೆಯಿಂದ 5 ಕ್ಯಾನ್ಗಳು ಕೊಡ್ತಾ ಇದ್ದಾರೆ. ಒಂದಷ್ಟು 5 ಕೊಟ್ರೆ ಬಹುಶಃ ಇಡೀ ಒಂದು ಎಲ್ಲ ಕಾರಿಡಾರ್ಗೆ ಅದು ಮೋರರ್ಲೆಸ್ ಅದು ಆ ಒಂದು ಏನು ಕೊರತೆ ಇಲ್ಲದೆ ಇದ್ದಂಗೆ ನಾವು ಮುಂದುವರಿಬಹುದು ಅಂತ ಹೇಳಿದ್ದಾರೆ. ಇದಿಷ್ಟು ಇವಾಗ ಮಾಡ್ತೀವಿ. ನಂತರ ಏನು ಒಂದು ದೀರ್ಘಾವಧಿಯಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಇವತ್ತು ಪ್ರಸ್ತಾಪ ಕೊಡ್ಲಿ ಕೇಂದ್ರ ಸರ್ಕಾರಕ್ಕೆ, ಅಥವಾ ಇಲ್ಲಿ ರಾಜ್ಯ ಸರ್ಕಾರನೇ ಮಾಡ್ಲಿ. ನಮ್ಮೆಲ್ಲರ ಬೆಂಬಲ ಇದ್ದೇ ಇರುತ್ತೆ. ನಿಟ್ಟಿನಲ್ಲಿ ಮುಂದುವರಿಲಿ ಅಂತ ನಾವು ಹೇಳ್ತೀವಿ. ಸರ್, ಈಗ ಇಲ್ಲಿ ಅತ್ಯಂತ ಗಂಭೀರವಾದದ್ದು. ನಾವು ಎಷ್ಟು ಮಕ್ಕಳು ಇಲ್ಲಿ ಜನಿಸಿದ್ದಾರೆ ಅದಕ್ಕೆ ಏನ್ ರೇಷಿಯೋ ಇದೆ ಅಂತಾನು ನೋಡ್ಬೇಕಾಗಿದೆ. ಮತ್ತೆ ಹಿಂದಿನ ವರ್ಷಗೂ ಈ ವರ್ಷಗೂ ಕೂಡ ಅದನ್ನ ನಾವು ಕಂಪೇರ್ ಮಾಡ್ಬೇಕಾಗಿದೆ. ಆದ್ರೂ ಸಹ ಯಾವುದೇ ಒಂದು ಮಗುನು ಅದಕ್ಕೆ ಏನೇ ಆದ್ರೂ ಅದು ಆಗದೆ ಇರುವಂತದ್ದು ಆಗ್ಬಾರ್ದು ಅಂತ ನಮ್ಮ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಒಳ್ಳೆ ಒಂದು ಸೌಲಭ್ಯಗಳು ಕೊಡ್ಬೇಕಾಗಿದೆ ಇಲ್ಲಿ. ಸೊ ಅದಕ್ಕೂ ಕೂಡ ಕ್ರಮ ತಗೋಬೇಕು ಅಂತ ಇವತ್ತು ಹೇಳಿದೀವಿ. ಎಲ್ಲ ಸೂಪರಿಂಟೆಂಡೆಂಟ್ ಅಧಿಕಾರಿಗಳು ಎಲ್ಲರಿಗೂ ಕೂಡ ಒಳ್ಳೆ ಎಲ್ಲಾ ಕಡೆ ಇದೆ. ಈಗ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬರ್ತಾ ಇದಾರೆ. ಮಂಡ್ಯ, ಚಾಮರಾಜನಗರ ಈ ಭಾಗದಿಂದ. ಅಂದ್ರೆ ಕೆಪಾಸಿಟಿ ಜಾಸ್ತಿ ಇದೆ, ಆದ್ರೆ ವೈದ್ಯರ ಸಂಖ್ಯೆ, ಸಿಬ್ಬಂದಿ, ಅದು ಮ್ಯಾನ್ ಪವರ್ ಇಲ್ಲ ಅಂತ ಹೇಳ್ತಾರೆ ಸರ್. ಅದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಕೊಡಗುಲು ಕೂಡ ಇವತ್ತು ವೈದ್ಯರನ್ನು ನಮ್ಗೆ ಹುಡ್ಕೋದಿಕ್ಕೆ ಅವ್ರು ರೆಡಿ ಆಗಿದ್ದಾರೆ. ಅಪಾಯಿಂಟ್ಮೆಂಟ್ ಲಿಸ್ಟ್ ನೀವೆಲ್ಲ ಅರ್ಹತೆ ಇದ್ರೆ ತಕ್ಷಣವೇ ಕೊಡ್ತಾರೆ ಅಂತ DC ಹಲವಾರು ಸತಿ ಹೇಳಿದ್ದಾರೆ. ಆದ್ರೂ ಸಹ ವೈದ್ಯರು ಬರ್ತಾ ಇಲ್ಲ. ಇದು ನಾವು ಸರ್ಕಾರ ಯಾವ ರೀತಿ ಕ್ರಮ ತಗೋಬೇಕು ಅಂತ ನೋಡ್ಬೇಕಾಗಿದೆ. ಏನೋ ಒಂದು ಕಂಪಲ್ಸರಿ ತಮ್ಮ ಏನು ವೈದ್ಯರಾಗೋದಕ್ಕೆ ಒಂದಷ್ಟು ಸಮಯ ಕಂಪಲ್ಸರಿ ಆಗಿ ಇಂತಹ ಒಂದು Tier 2, Tier 3 ಸಿಟೀಸ್ ಅಲ್ಲಿ ಟೈಮ್ ಕೊಡ್ಬೇಕು ಅಂತ ಏನೋ ಒಂದು ಕ್ರಮ ತಗೋಬೇಕಾಗಿದೆ. ಯಾಕಂದ್ರೆ ದೂರದ ಊರುಗಳೆಲ್ಲ ಇಲ್ಲಿಗೆ ಬಂದು ನಂತರ ಇಲ್ಲಿ ಅದು ತುರ್ತು ಪರಿಸ್ಥಿತಿಯಲ್ಲಂತೂ ಅದು ಬಹಳನೇ ಕಷ್ಟ. ನಿರ್ಲಕ್ಷ್ಯ, ಹೌದು, ಅದು ನಿಜ. ಅಲ್ಲಿ ಅವೆಲ್ಲ ಅಭಿವೃದ್ಧಿ ಕೆಲಸಕ್ಕಾಗಿ ಮತ್ತೆ ಇದನ್ನ ಒಂದು ಕಟ್ಟಡ ಎಲ್ಲ ರಿಸ್ಟೋರೇಷನ್ಗೋಸ್ಕರ ನೀಡಿರ್ತಕ್ಕಂಥದ್ದು. ಇಲ್ಲಿ ಒಳಗಿರೋ ಸೌಲಭ್ಯನೂ ಕೂಡ ಇದು ICU ಮಾಡೋದಕ್ಕೆ ಇವತ್ತು ನಾಗೇಂದ್ರ ಅವರ MLA ಇರೋ ಸಂದರ್ಭದಲ್ಲಿ ಬಂದಿತ್ತು. ಅದೆಲ್ಲ ಒಳ್ಳೆ ಕೆಲಸ ಆಗಿತ್ತು. ಆದ್ರೂ ಸಹ ಅದಿನ್ನೂ ಮುಗ್ದಿಲ್ಲ. ಮತ್ತೆ ನಂತರನು ಕೂಡ ಇದು ಸತತವಾಗಿ ನಡಿಬೇಕಾಗಿರ್ತಕ್ಕಂಥದ್ದು. ಒಂದು ಕೆಲಸ ಆಗತ್ತೆ, ನಂತರ ಮೇಂಟೆನೆನ್ಸ್ ಕೂಡ ಮಾಡ್ಬೇಕಾಗಿದೆ. ಪ್ರಸ್ತುತ ಸರ್ಕಾರ ಅದಕ್ಕೆ ಕ್ರಮ ತಗೋಬೇಕು ಅಂತ ನಾವು ಪ್ರೆಸೆಂಟ್ ಆಗಿ 100% ಬರಿತೀವಿ. ಅದು ಕರ್ತವ್ಯ ಇದೆ. ಅದು ಪೇಪರ್ ಡಾಕ್ಯುಮೆಂಟೇಶನ್ ಆಗ್ಲೇಬೇಕು. ಆದ್ರೂ ಸಹ ಅವರಿಂದ ಪ್ರತಿಕ್ರಿಯೆ ಬರ್ಲಿ, ನೋಡೋಣ. ಆದ್ರೂ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಮೈಸೂರಿನಲ್ಲಿ ಐತಿಹಾಸಿಕ ಆಸ್ಪತ್ರೆ ಒಂದು ಸೂಕ್ತವಾದಂತಹ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕಾಗಿದೆ. ಇಲ್ಲಿ ಒಳಗಡೆ ಎಲ್ಲ ಸೌಲಭ್ಯಗಳು ಕೊಟ್ಟು ಇಲ್ಲಿ ಬರುವಾಗ ಒಂದು ಎಲ್ಲ ರೀತಿಯ ಯಾವಾಗ್ಲೂ ಸಹ ಒಂದು ಸಕಾರಾತ್ಮಕವಾದಂತಹ ಅನುಭವ ಆಗೋಕಿಲ್ಲ ಆಸ್ಪತ್ರೆಯಲ್ಲಿ. ಆದ್ರೂ ಸಹ ಆದಷ್ಟು ಆಸ್ಪತ್ರೆ ಕಡೆಯಿಂದ ಒಂದು ಪ್ರಯತ್ನ ನಡಿಬೇಕಾಗಿದೆ ಜೀವವನ್ನು ಉಳಿಸೋದಕ್ಕೆ. ಮತ್ತೆ ಏನಾದ್ರೂ ಕಾಂಪ್ಲಿಕೇಶನ್ ಆಗಿದ್ರು ಸಹ ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಒಂದು ಸಮಾಧಾನ ಆಗೋ ದೃಷ್ಟಿಯಲ್ಲಿ ಇಲ್ಲಿ ಕೆಲಸ ಆಗ್ಬೇಕು ಅಂತ ನಮ್ಮ ಎಲ್ಲ ಇಲ್ಲ ಆರೋಪಗಳು ಇದ್ದೇ ಇದೆ. ಅದು ನಾವು ಗಂಭೀರವಾಗಿ ವಿಡಿಯೋ ಇದ್ರೂ ಸಹ ನಾನು ಸೂಕ್ತವಾದಂತಹ ತನಿಖೆ ಮಾಡೋದಕ್ಕೆ ಇವತ್ತು ಸೂಕ್ತವಾದಂತಹ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಬೇರೆ ಇಲಾಖೆಗೆ ನಾವು ಹೇಳೋಣ, ಅದು ಮಾಡ್ಸೋಣ. ಅದ್ರಲ್ಲಿ ಏನೇನು ನಿರ್ದಿಷ್ಟವಾದಂತಹ ಪ್ರಕರಣ ಪ್ರತಿಯೊಂದನ್ನು ಕೂಡ ನಮ್ಮ ಕಚೇರಿ ಕೊಡಿ ಅಥವಾ ನೇರವಾಗಿ ಪೊಲೀಸ್ ಹೋಗಿ ಅದನ್ನ ನಾವು ಫಾಲೋ ಅಪ್ ಮಾಡೇ ಮಾಡ್ತೀವಿ. ಆದಷ್ಟು ಇಂಥ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೀದೇನೆ
ಇಲ್ಲಿ ಕೆಲಸಗಳು ಆಗ್ಬೇಕು ಅಂತ ನಮ್ ಎಲ್ಲರ ಆಸೆ. ಅದೇ ಒಂದು. ಎರಡನೇದು, ಇಲ್ಲಿ ಏನು ತೆರಿಗೆ ಹಣದಲ್ಲಿ ಎಲ್ಲ ಮುಂದುವರಿತಾ ಇರೋದು ಹೌದು, ಇಲ್ಲಿ ಹಣ ಸಹಾಯ ಆಗ್ತಾ ಇದೆ, ಒಂದಷ್ಟು ಹೆಚ್ಚು ಕಡಿಮೆ ಎಲ್ಲೋ ಕಾಸ್ಟ್ಗಳು ಇದ್ದೇ ಇರುತ್ತೆ. ಆದ್ರೂ ಸಹ ಇಲ್ಲಿ ಯಾವುದೇ ಹಣ ಕೊಟ್ಟೇನೆ ನಾವು ಅಡ್ಮಿಟ್ ಮಾಡೋದು ಇತ್ಯಾದಿ ಎಲ್ಲ ನಡೀತಾ ಇದ್ರೆ, ನಿರ್ದಿಷ್ಟವಾಗಿ ಅಂತ ಒಂದು ಪ್ರಕರಣ ನಿಮ್ ಗಮನಕ್ಕೆ ಬಂದಿದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತರ್ನಿ. ನಾನು ಅದನ್ನ ಏನು ಸೂಕ್ತವಾದಂತ ಕ್ರಮ ತಗೊಳ್ಳಿಕ್ಕೆ ಇವತ್ತು ಅಧಿಕಾರಿಗೆ ಹೇಳ್ತೀನಿ. ನಿನ್ನೆ ಘಟನೆಯಿಂದ ಪೋಷಕರು ಒಂದ್ ರೀತಿ ಪ್ಯಾನಿಕ್ ಆಗಿದ್ದಾರೆ ಸರ್, ಬೇರೆಯವರು ಸಹ. ಸೊ ಅವ್ರಿಗೆ ಏನ್ ಹೇಳ್ತೀರಾ ಸರ್? ಇಲ್ಲ ನೋಡಿ, ಇಲ್ಲಿ ಪೋಸ್ಟ್ ಮಾರ್ಟಮ್ ಆಗೋವರೆಗೂ ನಾನು ಯಾವುದೇ ರೀತಿ ಸುಮ್ಮನೆ ನಾನು ಆರೋಪನೂ ಮಾಡಕ್ ಹೋಗಲ್ಲ, ಯಾವುದೇ ಒಂದು ನಿಲುವನ್ನು ಕೂಡ ಇವತ್ತು ಸ್ಪಷ್ಟ ಮಾಡಕ್ ಹೋಗಲ್ಲ. ಪೋಸ್ಟ್ ಮಾರ್ಟಮ್ ಬರ್ಲಿ, ಏನಾಗಿದೆ ಮಗುವಿಗೆ ಅಂತ ನಾವು ತಿಳ್ಕೊಳ್ಳೋಣ. ಜೊತೆಗೆ ಇಲ್ಲಿ ಆ ಇರುವೆಗಳು ಅಥವಾ ಯಾವುದೋ ಒಂದು ಇನ್ಸೆಕ್ಟ್ಗಳು ಒಳಗೆ ಬರ್ತಾ ಇದೆ ಅಂತ ವಿಂಡೋ ಅಲ್ಲಿ ಸೀಲೆಂಟ್ ಆಗಿ ಸರಿಯಾಗಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೆ ನಮ್ಮ MP ಲ್ಯಾಡ್ ಮೂಲಕ ನಾವು ಕ್ರಮ ತಗೋತೀವಿ. ಅದಕ್ಕೆ ಒಂದು ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಕೆಲಸ ಮಾಡೋಣ. ಆದ್ರೂ ಸಹ ಒಂದು ಪೋಸ್ಟ್ ಮಾರ್ಟಮ್ ಆಗ್ಬೇಕಾಗಿದೆ. ಎಲ್ಲರ ಆರೋಪನೂ ಕೂಡ ನಾವು ಬಹಳ ಗಂಭೀರವಾಗಿ ನಾವು ಪರಿಗಣಿಸ್ತೀವಿ.